ಹೇಮಾವತಿ ನಾಲಾ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನೀರಾವರಿ ಹೋರಾಟ ಸಮಿತಿಯಿಂದ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ 5ನೇ ದಿನವೂ ಮುಂದುವರೆದಿದೆ. ಹೋರಾಟದ ಸ್ಥಳಕ್ಕೆ ಮುರಳೀಧರ ಹಾಲಪ್ಪ, ಕಿರಣ್ ಕುಮಾರ್ ಭೇಟಿ ನೀಡಿದ್ದು, ತುಮಕೂರು ಹಾಲು ಉತ್ಪಾದಕರ ಒಕ್ಕೂಟದ ಬುಡ್ಡೇನಹಳ್ಳಿ ಪ್ರಕಾಶ್, ವಕೀಲರ ಸಂಘ, ಪತ್ರಕರ್ತರ ಸಂಘ ಹಾಗೂ ಮೆಕ್ಯಾನಿಕ್ ಸಂಘಟನೆಗಳು ಸಂಪೂರ್ಣ ಬೆಂಬಲ ಸೂಚಿಸಿ ಪ್ರತಿಭಟನೆಗೆ ಸಾಥ್ ನೀಡಿದ್ರು. ಇನ್ನು ಹೋರಾಟಗಾರರನ್ನ ಉದ್ದೇಶಿಸಿ ಮಾತನಾಡಿದ ಮುರಳೀಧರ್ ಹಾಲಪ್ಪ ಅವರು, ಎತ್ತಿನಹೊಳೆ, ಭದ್ರಾ ಯೋಜನೆ ಹಾಗೂ ಹೇಮಾವತಿ ನದಿ ನೀರು ಎಲ್ಲವೂ ಸಹ ಈ ತಾಲೂಕಿಗೆ ಹರಿಯಬೇಕು. ಮುಖ್ಯಮಂತ್ರಿಯವರ ಜೊತೆಗೆ ಮಾತನಾಡಿದ್ದೇನೆ. ತ್ವರಿತವಾಗಿ ಕಾಮಗಾರಿಯನ್ನ ಮುಗಿಸುವ ಹಾಗೂ ಮೇಲ್ದರ್ಜೆ ಎಂಜಿನಿಯರ್ ಕೆಲಸವನ್ನ ಬೇಗ ಮುಗಿಸಲು ತಿಳಿಸಿದ್ದೇನೆ ಎಂದು ಮುಖ್ಯಮಂತ್ರಿಯವರ ಆದೇಶವನ್ನ ರೈತರಿಗೆ ತಿಳಿಸಿದ್ರು. ಉಪವಿಭಾಗಾಧಿಕಾರಿ ಸಪ್ತಶ್ರೀ ಹಾಗೂ ತಹಶೀಲ್ದಾರ್ ಮಮತಾ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಹ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಆಫ್ರಿಕಾ ಖಂಡದ ಡೊಮೆಸ್ಟಿಕ್ ಏರಿಯಾ ಅಂತ ಏರಿಯಾದಲ್ಲಿ ಸಮುದ್ರದ ಕೆಳಗೆ ಹುಟ್ಟತಕ್ಕಂಥ ವಿಷಯಗಳು ಗೊತ್ತಾಗಬೇಕಾಗಿದೆ. ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ, ನಾನು ಶಾಸಕನಾಗಿದ್ದು ಕಲ್ಲಂಬೆಳೆಯಿಂದ, ಚಿಕ್ಕನಾಯಕನಹಳ್ಳಿಯಿಂದ ಅಲ್ಲ. ಆ ಸಮಯದಲ್ಲಿ ಶೆಟ್ಟಿಕೆರೆ ಭಾಗದ ಕೆಲವರು, ಶರತ್ ಕುಮಾರ್, ಅರುಣ್ ಭಟ್ ಮತ್ತೆ ನಮ್ಮ ಗೂಡಕೆರೆ ಜಗದೀಶ್ ಎಲ್ಲರೂ ಕೂಡ LHL ತನಕ ನನ್ನ ರೂಮಿಗೆ ಬಂದರು. ಸರ್, ಇಲ್ಲಿ ಹೇಮಾವತಿ ನೀರು ಬರುತ್ತೆ, ನಾವು ಅಳತೆ ಮಾಡಿಸಿದ್ದೇವೆ, ಇದನ್ನ ಸರ್ವೆ ಮಾಡಿಸಿದ್ದೇವೆ, ತಾವು ಕೂಡ ಸಹಕಾರ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈ ದಿವಸ ನಾವು ಕೂಡ ನಿನ್ನ ಮುರಳೀಧರ ಹಾಲಪ್ಪ ಬಂದಾಗ ಹೇಳಿದ್ವಿ, ಇಲ್ಲ ನಾವು ಕೂಡ ಕೈ ಜೋಡಿಸಬೇಕಾಗುತ್ತೆ, ಇದು ಪಕ್ಷಾತೀತವಾಗಿ ರೈತರ ಪರವಾಗಿ ಮಾಡ್ತಕ್ಕಂಥ ಕೆಲಸ. ನಾವು ಇಲ್ಲಿ ಪಕ್ಷವನ್ನು ಬದಿಗೊತ್ತಿ ರೈತರ ಹಿತಕ್ಕಾಗಿ ಮಾಡಬೇಕು ಅಂತ ಹೇಳಿ ನಾನು ತೀರ್ಮಾನ ತಗೊಂಡು, ಅದೇ ರೀತಿ ನಮ್ಮ ಹಿರಿಯ ಲಕ್ಕಪ್ಪರು ಕೂಡ ಈ ಸಲ ಗೀತೆ ಬಂದರು. ಅಂದ್ರೆ ಇದ್ರ ಬಗ್ಗೆ ನಿನ್ನೆ ರಾತ್ರಿ ನನ್ನ ಮುಖ್ಯಮಂತ್ರಿಗಳ ಚೀಫ್ ಇಂಜಿನಿಯರ್ಗಳು ಬರಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ. ಇದನ್ನು ನಾವು ಕೂಡಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದು, ಚೀಫ್ ಇಂಜಿನಿಯರ್ಗೂ ಗಮನಕ್ಕೆ ತಂದು ಅವರನ್ನ ರಿಕ್ವೆಸ್ಟ್ ಮಾಡ್ತೀವಿ, ಇಲ್ಲಿ ಬಂದು ಏನು ಕಾಮಗಾರಿ ಪ್ರಗತಿ ಏನಿದೆ ಎಲ್ಲಾನು ಪರಿಶೀಲನೆ ಮಾಡಿ ನಮಗೆ ನೆಕ್ಸ್ಟ್ ಪ್ರೋಗ್ರೆಸ್ ಏನು ಎತ್ತ ಅಂತ ನಮ್ಮ ರೈತರ ಜೊತೆನೆ ನೇರವಾಗಿ ಅವರು ಒಂದು ಮಾತಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಇವತ್ತೇ ಈ ಕೂಡಲೇ ನಾನು ಹೋಗಿ ಮನವಿ ಮಾಡ್ತೇನೆ. ಮಾತಾಡಿದಾಗ ಒಂದು ಸ್ವಲ್ಪ ಬೇಗ ಪಡ್ಕೊಳ್ತು, ನಂತರ ಸುಮ್ಮನೆ ಆಯ್ತು. ಆದ್ರೆ ಈಗ ಕಳೆದ 5 ದಿವಸದಿಂದ ಏನು ಧರಣಿ ಕೊಟ್ಟಿದ್ದೀರಿ, ಈ ಕಾಮಗಾರಿ ಶುರುವಾಗಿದೆ. ಅಂದ್ರೆ ಏನಾಗಿದೆ, ಇಲ್ಲಿರ್ತಕ್ಕಂಥ ವೆಹಿಕಲ್ಗಳು ಈ ಕಡೆ ಶಿಫ್ಟ್ ಆಗಿದೆ ಅಷ್ಟೇ ಬಿಟ್ಟರೆ ಹೊಸ ವೆಹಿಕಲ್ಗಳು ಯಾವುದೂ ಬಂದಿಲ್ಲ. ನಾನು ಹೇಳೋದಿಷ್ಟ, ಏನೋ ಈ ಭಾಗದಲ್ಲಿ ಕೆಲಸ ನಿಂತಿದೆ, ಈ ಭಾಗ ಶುರು ಮಾಡಿದೆ. ಏನು ಮಂಗಳವಾರಕ್ಕೆ ಮುಗಿಸ್ತೀವಿ ಸರ್ ಅಂತ ಹೇಳಿ ನಮಗೂ ಕೂಡ ನಿನ್ನೆ ಸಂಜೆ ಹೇಳಿದಂಥ ಸಂದರ್ಭದಲ್ಲಿ ಮಂಗಳವಾರಕ್ಕೆ ಕ್ಲಿಯರ್ ಆಗುತ್ತೆ ನೋಡ್ಲಿಕ್ಕೆ ನಮಸ್ಕಾರಗಳನ್ನು ಅರ್ಪಿಸಿ, ಇವಾಗ AC ಅವರು ಬಂದಿರಬೇಕು ನಮ್ಮಲ್ಲಿ ಇಲ್ಲದ ಇನ್ಸ್ಪೆಕ್ಟರ್ ಮಾನ್ಯ ಕಿರಣ್ ಕುಮಾರ್ ಅವರು, ಅದನ್ನ ಮಾಜಿ ಶಾಸಕರು ಅವರುಗಳು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಇಷ್ಟಕ್ಕೆ ಮುಗಿಲಿಲ್ಲ, ಅದು ಬರೀ ದಬ್ಬೆಘಟ್ಟ ಒಂದಕ್ಕೆ ಅಲ್ಲ, ಇದು ಮುಂದಕ್ಕೆ ಚಿಕ್ಕನಾಯಕನಹಳ್ಳಿ, ಮುಂದಕ್ಕೆ ತಿಮ್ಮನಹಳ್ಳಿ, ಎಲ್ಲೆಲ್ಲಿ ಇದಾವೆ ಕೆರೆಗಳು ಪ್ರತಿ ಒಂದೂ ಹಾಲ್ಕುರ್ಕೆ ಪ್ರತಿ ಒಂದು ಕಡೆಗೂ ನಮಗೆ ನೀರು ಹರಿಬೇಕು. ಅದರ ಏನು ಮಾಸ್ಟರ್ ಪ್ಲಾನ್ ಇತ್ತು, ಅವ್ರದ್ದೇನು ಆಕ್ಷನ್ ಪ್ಲಾನ್ ಇತ್ತು, ಅದರ ಪ್ರಕಾರ ನೀರುಗಳು ಕೆರೆಗಳಿಗೆ ಹರಿಬೇಕು. ಅಲ್ಲಿವರೆಗೂ ರೈತರ ಕಿಚ್ಚು ನಿಲ್ಲಲ್ಲ ಅಂತಲೇ ಅದನ್ನ ಅವ್ರಿಗೆ ಮನದಟ್ಟು ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಬರ್ತವೆ ಅವ್ರು ಹೇಳೋ ಪ್ರಕಾರ 117, 170 ಎಷ್ಟೇ ಆಗಲಿ, ಅದನ್ನ ಅಂಕಿ ಅಂಶ ಸಮೇತ ದಾಖಲಾತಿಗಳನ್ನ ಎದುರುಗಡೆ ಇಡಿ. ಎಷ್ಟು ಕೆರೆಗಳಿಗೆ ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ನೀರು ಬರ್ತವೆ ಕೆರೆಗೆ. ಕುಡಿಯೋ ನೀರಿಂದು ವ್ಯವಸ್ಥೆ ನೀವು RWS ರೂರಲ್ ವಾಟರ್ ಸಪ್ಲೈ ಮುಖಾಂತರ ಆದ್ರೂ ಕೊಡ್ತಿರೋ, ಅಥವಾ KDB ಮುಖಾಂತರ ಆದ್ರೂ ಕೊಡ್ತಿರೋ, MI ಮುಖಾಂತರ ಕೊಡ್ತಿರೋ, ನೋಡಿ ಅವ್ರಿಗೆ ಆಕ್ರೋಶ ಅಷ್ಟೊಂದು ಹೆಚ್ಚಾಗ್ಬಿಟ್ಟೈತೆ. ಈಗ ನೀವೇನಾದ್ರೂ ಅವ್ರಗಳಿಗೆ ಮಾತಾಡ್ತಾರೋ, ಕೆಲವು 3-4 ಪ್ರಶ್ನೆಗಳಿದಾವೆ, ಅಲ್ಲಿಂದಲೂ ಅದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಮಂಜಸವಾಗಿ ಉತ್ತರ ನಾವು ಕೊಡಬೇಕು ಅಂತೇಳಿ ಕೇಳ್ಕೊತೀವಿ. ಅದಕ್ಕೆ ಲಕ್ಕಪ್ಪ ಇರ್ಲಿ ಮಾತಾಡ್ರಿ. ಕೊಡಿ ಸರ್.
ನಮ್ದೇನೂ ಇಲ್ಲ. ಆಗಿದ್ದು ನಿಮ್ಗೆ ಏನಾಗಿತ್ತು, ನಾವೇನ್ ಮಾಡ್ಬೇಕು ಅನ್ನೋದು ನಾವು ಸ್ಪಷ್ಟ ಇರಬೇಕು. ಅಧಿಕಾರಿಗಳನ್ನು ನಾನೇ ಕೇಳೋಣ, ದಯವಿಟ್ಟು ಒಂದು ಅವಕಾಶ ಕೊಡ್ರಿ. ನಿಮಿಷ ಸರ್, ಅಧಿಕಾರಿಗಳಿಗೆ ಸರ್ ನಾವು ಒಂದು ಸಮಯ ಕೊಟ್ಟಿದ್ದೀವಿ ಸರ್. ಎತ್ತಿನಹೊಳೆ, ಹೇಮಾವತಿ,